ಹಲೋ ಹಾಯ್ ನಮಸ್ಕಾರ. ನಾನು ಮಾತಾಡ್ತಾರೆ ನಿಮ್ಮ ಮಂಜುನಾಥ್. ಈ ದಿನ ನಾವು ಕಾಟೇರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಈ ಟೆಂಪಲ್ನ ವಿಶೇಷತೆ ಎಲ್ಲ ನಾವು ತಿಳ್ಕೊಳ್ಳೋಣ. ಇದು ನನ್ನದು 2ನೇ ಲಾಗ್ ಆಗಿರ್ತದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ನಮಗೆ ಗಣಪತಿ ದೇವಸ್ಥಾನ ಕಾಣಿಸ್ತದೆ. ಈ ಗಣಪತಿ ದೇವಸ್ಥಾನಕ್ಕೆ ಇಲ್ಲಿ ಗರ್ಕೆಯನ್ನು ತಗೊಂಡು ಸ್ವಾಮಿಯವ್ರಿಗೆ ಪೂಜೆ ಮಾಡೋದು. ಇಲ್ಲಿ ಕಾಣಿಸ್ತಾ ಇರುವ ಜೋಡಿ ಆಲದ ಮರಕ್ಕೆ 108 ಸಲ ಪ್ರದಕ್ಷಿಣೆ ಮಾಡಬೇಕು. ಮೊದಲನೇ ಸಲ ಬಂದವರು ಪೂರ್ಣ ಫಲ ಕಟ್ಟಿ 108 ಸಲ ಪ್ರದಕ್ಷಿಣೆ ಮಾಡಬೇಕು. ನಮ್ಮ ಮನಸ್ಸಲ್ಲಿ ಏನಿರ್ತದೋ, ಒಂದು ಬಾಧೆ ಆಗಲಿ ಕಷ್ಟ ಆಗಲಿ ಏನಿದ್ರೆ ಅದನ್ನು ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ಇಲ್ಲಿ 108 ಸಲ ಪ್ರದಕ್ಷಿಣೆ ಆದಮೇಲೆ ಆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಇಲ್ಲಿ ಬಂದವರೆಲ್ಲ ಭಕ್ತಾದಿಗಳೆಲ್ಲ ನಂಬಿಕೆ. ಜನಸಾಗರವೇ ಬರ್ತದೆ. ಅಮಾವಾಸ್ಯೆಗೆ ಹುಣ್ಣಿಮೆಗೆ ಇಲ್ಲಿ ಸುಮಾರು ಅಂದರೆ ಒಂದು ಜಾತ್ರೆ ರೀತಿ ಮಾತ್ರ ಇರ್ತದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಿಂಬೆಹಣ್ಣಿನಲ್ಲಿ ದೃಷ್ಟಿ ತೆಗೆಯೋದು. ಇಲ್ಲಿ ಮುಂದೆ ಸ್ವಾಮಿ ಒಬ್ಬರು ಇರ್ತಾರೆ, ಅವರು ದೃಷ್ಟಿ ತೆಗಿತಾರೆ. ಮತ್ತು ಕೆಲವರು ನಮ್ಮಷ್ಟು ನಾವೇ ದೃಷ್ಟಿ ತೆಗೆದುಕೊಳ್ಳೋದು ಇರ್ತದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಯೂ, ಇದು ಪೂರ್ಣ ಫಲ ನಾವು ತಗೊಳ್ಳೋಕ್ಕೆ ಒಂದು ಕ್ಯೂ. ಇಲ್ಲಿ ಮುಂದೆ ಹೋದ ತಕ್ಷಣ ದೇವಸ್ಥಾನ ಪಕ್ಕದಲ್ಲೇ ಲೆಫ್ಟ್ ಸೈಡಲ್ಲೇ ಒಂದು ಪೂರ್ಣ ಫಲ ಕೊಡ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ವೃಕ್ಷ ಸಂತಾನದ ವೃಕ್ಷ. ಇಲ್ಲಿ ತೊಟ್ಲು ಕಟ್ಟಿರ್ತಾರೆ, ಮತ್ತು ಮನಸ್ಸಲ್ಲಿ ಮಕ್ಕಳಾಗಬೇಕು ಅಂತ ಬೇಡ್ಕೊಳ್ಳೋದು, ಇಲ್ಲಿ ಚೀಟಿ ಕಟ್ಟೋದು ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲಿ ತುಂಬ ತೊಟ್ಟಿಲುಗಳು ಕಾಣಿಸ್ತದೆ. ಇದು ಸಂತಾನ ವೃಕ್ಷ ಅಂತ ಹೇಳ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಹೋಮ ರೀತಿ ಕಾಣಿಸ್ತಾ ಇದೆಯಲ್ಲ, ಇದು ಕಾಳಿಕಾದೇವಿಯ ವಿಗ್ರಹದ ಮುಂದೆ ಇರೋದು. ಇಲ್ಲಿ ಬೆಲ್ಲದ ದೀಪ, ಕುಂಬಳಕಾಯಿ ದೀಪ ಇವೆಲ್ಲ ಬೆಳಗಿಸ್ತಾರೆ. ಬೆಳಗಿಸ್ಬಿಟ್ಟು ಈ ಕಾಳಿಕಾದೇವಿ ವಿಗ್ರಹದ ಮುಂದೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದೀಪಗಳೆಲ್ಲ ಅಂಟಿಸ್ತಾರೆ. ಬೆಲ್ಲದ ದೀಪನೂ ಮತ್ತು ಕೆಲವು ಬರ್ತವೆ ನಿಂಬೆಹಣ್ಣು ದೀಪ, ಇವೆಲ್ಲ ಮುಟ್ಟಿಸ್ಬಿಟ್ಟು ಮತ್ತು ಬೀಗ ಹಾಕ್ತಾರೆ. ಬೀಗ ಹಾಕ್ಬಿಟ್ಟು ಮನಸ್ಸಲ್ಲಿರೋ ಹರಕೆನ